ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಇಡೀ ಸಿನಿಮಾ ಇವತ್ತಿನವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮುಖ್ಯವಾಗಿ ನಿರ್ಮಾಪಕರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾವು ಎಷ್ಟೇ ಒಳ್ಳೆ ಕತೆ ಬರಲಿ, ಏನೇ ಬರೆದಿರಲಿ, ಬಟ್ ನಮ್ಮ ಮೇಲೆ ನಿರ್ಮಾಪಕರು ಒಂದು ಬೆಳಕು ಬೀಳದೆ ಹೋದರೆ ನಾವು ಕಳೆ ತನಕ ಕತ್ಲಲ್ಲೇ ಇರ್ತೀವಿ. ಆ್ಯಕ್ಚುಲಿ ನಾನು ಏನೇ ಬರೆದಿದ್ರು ಕೂಡ ಅದನ್ನು ಒಪ್ಕೊಂಡು ಹಣ ಹಾಕಿ ಈ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನಾನು ಅಷ್ಟು ಜನ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಹೃದಯ ಧನ್ಯವಾದಗಳು ಮಾಡ್ತೀನಿ. ಆಮೇಲೆ ಸಿನಿಮಾ ಈಗಲೂ ಥಿಯೇಟ್ರಲ್ಲಿದೆ, ಅದರ ಕಡಿಮೆ ಥಿಯೇಟ್ರಲ್ಲಿದೆ. 25 ದಿನದವರೆಗೂ ಬಂದಿದ್ದೀವಿ. ಮತ್ತು ಇನ್ನೂ ಒಂದಷ್ಟು ಮುಂದುವರಿಸೋ ಜೋಶಲ್ಲಿ ಎಲ್ಲರೂ ಇಡೀ ಚಿತ್ರರಂಗ ಇದೆ. ನೋಡೋಣ, ದೇವರು ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇದ್ದರೆ ಮತ್ತು ಕಂಟಿನ್ಯೂ ಆಗಿ ಒಳ್ಳೆಯದಾಗಲಿ ಇನ್ನು ಮುಂದಕ್ಕೆ. ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಅಂದರೆ ಬೆಂಗಳೂರಿನ ಮಾಲ್ಗಳಿಂದ ಹಿಡಿದು ಪಾಂಡಪುರದಂಥ ಚಿಕ್ಕ ಊರುಗಳವರೆಗೂ ಎಲ್ಲ ಥಿಯೇಟರ್ಗಳು ಜನಗಳ ಜೊತೆಲಿ ಸಿನಿಮಾ ನೋಡಿದ್ದೀನಿ. ಯಾರು ಕೂಡ ಹೌಸ್ಫುಲ್ ಇಲ್ಲದೆ ಹೋದರೂ ಇರೋ ಅಷ್ಟು ಜನ ಏನಿದೆ ಥಿಯೇಟ್ರಲ್ಲಿ ಅಷ್ಟು ಜನ ಕಳೆದಂತೆ ನಕ್ಕಿದ್ದಾರೆ, ಹತ್ತಿದ್ದಾರೆ. ಸಿನಿಮಾನ ತುಂಬ ಅವ್ರದ್ದೇ ಬದುಕೆ ನನ್ನ ಹತ್ರ ನೋಡಿದ್ದಾರೆ ಎಲ್ಲರೂ. ಅದು ನಮಗೆ ಗೆದ್ದಿದ್ದೀವಿ ಅನ್ನೋ ಫೀಲಿಂಗ್ಸೇ ಇರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ನೋಡಿ ಅವನು ಎದ್ದು ಬೈಕೊಂಡು ಹೋಗಿಲ್ಲ ಎಲ್ಲೂ, ಯಾವ ಥಿಯೇಟ್ರಲ್ಲೂ. ಅದು ಒಂದು ಓಕೆ, ನಾವು ಮಾಡಿದ ಸಿನಿಮಾ ಓಕೆ ಜನಕ್ಕೆ ಇಷ್ಟ ಆಗಿದೆ, ಓಕೆ ನಾವಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ. ಮುಖ್ಯವಾಗಿ ನನ್ನ ಡೈರೆಕ್ಟ್ರಿಗೆ ಸಕ್ಸಸ್ ಅನ್ನೋದು ಯಾವತ್ತು ಅಂತಂದರೆ ಅದು ನನಗೆ ಯಾವತ್ತೂ ಸಿಕ್ಕಿದೆ ಪ್ರೊಡ್ಯೂಸರ್ಸ್ನಿಂದ. ಯಾಕಂದರೆ ಸಿನಿಮಾ ನಾವು ಅವ್ರಿಗೇನು ಕತೆ ಹೇಳಿರ್ತೀವಿ, ಅವ್ರಿಗೇನು ಒಂದು ಕತೆ ಹೇಳಿ ಡಮ್ಸಿರ್ತೀವಿ, ಈ ಸಿನಿಮಾ ಹಿಂಗೆ ತಕ್ಕೊಡ್ತೀನಿ ಸರ್ ಅಂತ. ಅದು ನಮ್ಗೆ ಹೆಂಗಿರುತ್ತೆ ಅಂತಂದರೆ ಬೆಂಕಿ ಮೇಲಿರೋ ಥರ ಇರ್ತೀವಿ. ಏನಂತಂದ್ರೆ ನಾವು ಅವ್ರಿಗೆ ಹೇಳಿದ್ದೀವಿ, ಬಟ್ ಅದು ಆರ್ಟಿಸ್ಟ್ ಮೂಲಕ ನಾವು ಯಾಕಂದ್ರೆ ಬರೆದಿರೋ ಪೇಪರಲ್ಲಿರೋದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಬಟ್ ಆ ಕಲ್ಪನೆನ ಅವರೆಲ್ಲ ಕಲ್ಪನೆ ಕಟ್ಕೊಂಡಿರ್ತಾರೆ. ಓಕೆ ನೀವು ತಕ್ಕೊಡ್ತಾನೆ, ನಾನು ನಮಗೆ ದುಡ್ಡು ಹಾಕ್ತೀನಿ ಅಂತ. ಅದನ್ನು ವಾಪಸ್ ಅವ್ರಿಗೆ ಖುಷಿ ಕೊಡೋದಿದೆಯಲ್ಲ, ಸೊ ಅವತ್ತು ನಾವು ಸಕ್ಸಸ್ ಆದಂಗೆ. ಯಾಕಂದರೆ ಅದು ನನಗೆ ಸಿನಿಮಾ ಫುಲ್ ಕಂಪ್ಲೀಟ್ ಮಾಡಿ DTS ಅಲ್ಲಿ ಒಂದ್ಸರಿ ಪ್ರೊಡ್ಯೂಸರ್ಗೆ ಹೇಳಿದೆ, ಸರ್ ಶೋ ಅರೇಂಜ್ ಮಾಡ್ತೀನಿ, ನೀವೆಲ್ಲ ಬಂದು ಒಂದ್ಸರಿ ನೋಡಿ ಅಂತ. ಅವತ್ತಿನ ತನಕ ನನಗೆ ಪರ್ಸನಲಿ ಎಷ್ಟು ಟೆನ್ಷನ್ ಇತ್ತು ಅಂದರೆ, ನಾನು ಅವ್ರಿಗೆ ಕತೆ ಹೇಳಿದ್ದೀನಿ, ತುಂಬ ದುಡ್ಡು ಖರ್ಚು ಮಾಡಿಸಿದ್ದೀನಿ. ನಾನು ಕೇಳಿದಾಗಲೆಲ್ಲ ಕೆಲವ್ರನ್ನ ರೀಶೂಟ್ ಅಂತಂದಾಗಲೆಲ್ಲ ಒಪ್ಕೊಂಡು ಕಾಸು ಕೊಟ್ಟಿದ್ದಾರೆ. ಓಕೆ, ಅವರು ಹೇಳ್ಬಿಟ್ರೆ ಅವ್ರು ಚೆನ್ನಾಗಿದೆ ಅಂತ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂದರೆ ಸಾಕು, ಓಕೆ ನಾನು ಗೆದ್ದಂಗೆ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಯಾಕಂದರೆ ವ್ಯಾವಹಾರಿಕವಾಗಿ ಏನಿದ್ರು ಅದು ಅವ್ರದ್ದೇ ಇರೋದ್ರಿಂದ ಅವತ್ತು ನಾನು DTS ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ನ ಕರೆದು ಸಿನಿಮಾ ನೋಡಿ ಸರ್ ಅಂತೇಳಿ ತೋರಿಸಿದೆ. ನಾನು ಸಿನಿಮಾ ಪೂರ್ತಿ ಮುಗಿಯೋ ತನಕ ಹೆಚ್ಚು ಕಡಿಮೆ ನಾನು ಅವ್ರ ಮುಖಗಳನ್ನೇ ನೋಡ್ತಾ ಕೂತಿದ್ದೀನಿ. ಬಟ್ ಅವರು ಎಷ್ಟು ಖುಷಿ ಪಟ್ಟರು ಅಂದರೆ, ವಾಪಸ್ಸು DTS ಇಂದ ಹೊರಗಡೆ ಬರ್ಬೇಕಾದ್ರೆ ನಾನು ಅವರು ಕುಮಾರ್ ಸರ್ನ ಕೇಳಿದೆ, ಸರ್ ಸಿನಿಮಾ ಹೆಂಗೆ ಸರ್, ಓಕೆನಾ ಅಂತಂದರೆ, ಬಿಡೋಣ ಚೆನ್ನಾಗಿದೆ ಸಿನಿಮಾ, ಏನು ಮಾತಾಡ್ತಾರೆ ಇಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತಂದು. ಸೊ ಅವತ್ತು ಆ್ಯಕ್ಚುಲಿ ನನಗೆ ನಿಜವಾದ ಸಕ್ಸಸ್ ಅವತ್ತು. ಯಾಕಂತಂದರೆ ಅವ್ರು ಏನು ದುಡ್ಡು ಹಾಕಿದ್ದಾರೆ ನನ್ನ ನಂಬಿ, ಓಕೆ ಆ ದುಡ್ಡಿಗೆ ಅವ್ರಿಗೆ ಮೋಸ ಆಗಿಲ್ಲ ಅಂತ ಅನಿಸಿದೆಯಲ್ಲ, ಸೊ ಅದು ನನ್ನ ಸಕ್ಸಸ್. ಇವತ್ತು ಥಿಯೇಟ್ರಲ್ಲಿ ಇನ್ನೂ ಸಿನಿಮಾ ಇದೆ, ಅವರು ಪ್ರೊಡ್ಯೂಸರ್ಸ್ ಇನ್ನೂ ಆ ಜೋಶಲ್ಲಿದ್ದಾರೆ. ಅದು ನಮಗೆ ತುಂಬ ದೊಡ್ಡ ಸಪೋರ್ಟು. ಮತ್ತು ಇವತ್ತಿನ ತನಕ ನಾವು ಏನು ಹೇಳಿದ್ರು ಸರ್ ಈ ಥರ ಸಿನಿಮಾ ಮಾಡೋಣ, ಈ ಡೇಟಿಗೆ ಮಾಡೋಣ, ಏನು ಹೇಳಿದ್ರು ಕೂಡ ಯಾರು ಆ ಕಡೆ ಈ ಕಡೆ ಮಾತಾಡಿದೆ, ಇವನು ಧರ್ಮದಿಂದ ಹೇಳಿದ್ರು. ಯಾಕಂದರೆ ಅವರು ನಮ್ಮದೇ ಪಾರ್ಟ್ನರು, ಎಲ್ಲರೂ ಸಿನಿಮಾ ಮುನ್ನಡೆಸ್ತಾ ಬಂದಿದ್ವಿ. ಅದನ್ನು ಮೀರಿ ಕೆಲವು ಟೈಮು ಈ ಸಿನಿಮಾ ಓಪನಿಂಗ್ ಸಿಗೋದು ಇದೆಲ್ಲ ರಿಲೀಸಿಗೆ ಬಂದಾಗ ನಾವೇನು ಸಿನಿಮಾ ಬದುಕು ಡೈರೆಕ್ಷನ್ನು ಕತೆ ಇದೇನು ಕಲ್ತ್ಕೊಂಡ್ಬಂದಿರ್ತೀರೋ ಅದನ್ನು ಮೀರಿ ಆ ಒಂದು 10 ದಿವಸ 15 ದಿವಸ 20 ದಿವಸ ಏನಿದೆ ರಿಲೀಸ್ ಟೈಮು, ಅದನ್ನು ಕಲಿಯೋದು ಇನ್ನೂ ಇದೆ ನಮಗೆ ಆ್ಯಕ್ಚುಲಿ. ಯಾಕಂದರೆ ಅದು ತುಂಬ ಬೇರೆನೇ ವಿಷಯಗಳು. ಸೊ ಅದನ್ನು ಮುಂದೆ ಹೋಗ್ತಾ ಕಲಿತಾ ಹೋಗ್ಬೇಕು. ಯಾಕಂದರೆ ಬಂದಿದ್ದೀವಿ ಈ ಸಿನಿಮಾ ಲೈನ್ಗೆ ಅಂದರೆ ಇಲ್ಲೇ ಇರ್ತೀವಿ. ಸೊ ಅದನ್ನು ಕಲಿತಾ ಹೋಗ್ಬೇಕು ಅಷ್ಟೇ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗೆ ಅವ್ರಿಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋವಂಥದ್ದಿದೆ. ಮತ್ತು ಇನ್ನೂ ಒಂದು ಏನಂದರೆ, ದೊಡ್ಡ ಸಕ್ಸಸ್ಸಾ, ತುಂಬ ದುಡ್ಡು ಬಂತ, ಈ ಸಕ್ಸಸ್ ಮೀಟಾ, ಅದು ನಾನು ಹೇಳಿದಾಗ. ಬಟ್ ಆದರೆ ನಾವು ಸತ್ತ ನಂತರನೂ ಸಿನಿಮಾ ಬದುಕಿರುತ್ತೆ. ಈಗ ಯಾವುದೋ 70 ವರ್ಷದ ಹಿಂದೆನೋ 80 ವರ್ಷದ ಹಿಂದೆನೋ ಒಂದು ಪಿಕ್ಚರ್ನ TV-ಲೋ ಮೊಬೈಲಲ್ಲೋ ನಾವೇ ನೋಡಿದಾಗ, ಏನು ಗುರು ಆ ಕಾಲಕ್ಕೆ ಹಿಂಗೆಲ್ಲ ಮಾಡಿದ್ದಾರೆ, ಎಷ್ಟು ಆಲೋಚನೆ ಮಾಡಿದ್ದಾರೆ ಅಂತೆಲ್ಲ ಅನಿಸ್ತಾ ಇರುತ್ತೆ. ಸೊ ನಾವೆಲ್ಲ ಸತ್ತ ನಂತರನೂ ಕೂಡ ಸಿನಿಮಾ ಬದುಕಿರುತ್ತೆ. ಅದನ್ನು ಮತ್ತೆ ಯಾರು ನೋಡ್ತಾರೆ, ಪರವಾಗಿಲ್ಲ ರೀ, ಆ ಟೈಮ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋದಿರುತ್ತಲ್ಲ. ಸೊ ಅದು ಯಾವಾಗಲೂ ಜೀವಂತವಾಗಿರುತ್ತೆ. ಹಂಗಾಗಿ ಅಂಥದ್ದೊಂದು ಒಳ್ಳೆ ಜೀವಂತವಾಗಿರುವಂಥದ್ರ ಮೇಲೆ ಅವ್ರು ಹಣ ಹಾಕಿದ್ದಾರೆ, ನಾನು ಎಫರ್ಟ್ ಹಾಕಿದ್ದೀನಿ, ಸುಮಾರು ಜನ ದುಡಿದಿದ್ದಾರೆ. ಸೊ ನಮ್ಮೆಲ್ಲರಿಗೂ ತೃಪ್ತಿ ಇದೆ ಸಿನಿಮಾ ವಿಷಯದಲ್ಲಿ. ಇನ್ನು ಫೈನಾನ್ಷಿಯಲಿ ಯೋಚನೆ ಮಾಡಿದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಓಕೆ ತುಂಬ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಏನು ಫಸ್ಟ್ ವೀಕೆ ಓಹೋ ಆಹಾ ಆಗಿಬಿಡುತ್ತೆ ಅಂತಲ್ಲ. ಬಟ್ ಆದರೆ
ಒಂದು ಮಿನಿಮಮ್ ರೇಂಜ್ ಇಟ್ಕೊಂಡಿರ್ತೀವಲ್ಲ, ಅದು ಎಲ್ಲೋ ಒಂದು ಕಡೆಗೆ ಅದನ್ನು ರೀಚ್ ಮಾಡೋಕ್ಕಾಗಲ್ಲ ಅಂತ ಆದಾಗ ಮಾತ್ರ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಬರೀ ಪ್ರೊಡ್ಯೂಸರ್ ಅಂತ, ಡೈರೆಕ್ಟರ್ ಅಂತಲ್ಲ, ಇವತ್ತಿನ ಪರಿಸ್ಥಿತಿಗಳು, ಅದರ್ ಲ್ಯಾಂಗ್ವೇಜು, ಆಮೇಲೆ ಅದನ್ನು ಯಾರ ಮೇಲೆ ದೂಷಣೆ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದು ನಮ್ಮದು ನೋಡೋಣ ಫ್ಯೂಚರ್ಲಿ ಮತ್ತೆ ವಾಪಸ್ ಕನ್ನಡ ಪಿಕ್ಚರ್ಗಳು ಅಂದರೆ ಮತ್ತೆ ಒಂದು ಒಳ್ಳೆ ಓಪನಿಂಗು ಕಥೆ ಇದೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋ ಅಂಥ ಜನ ಅವೆಲ್ಲ ಬರ್ಬೋದೇನೋ ಮುಂದಕ್ಕೆ ಬರುತ್ತೆ. ಯಾಕಂತಂದರೆ ಯಾವಾಗಲೂ ಯೂಟರ್ನ್ ಟರ್ನೇ ಅಲ್ಲ ಲೈಫ್, ಹೋದಂಗೆ ಅಲ್ಲ. ಈ ಕಡೆ ಹೋಗಿದೆ ಲೆಫ್ಟಿಗೆ ಅಂದ್ರೆ ಮತ್ತೆ ಯಾವತ್ತೊಂದು ದಿನ ರೈಟಿಗೆ ಬರಲೇಬೇಕು. ಹಂಗೆ ಬರುತ್ತೆ ಯಾವತ್ತೊಂದು ದಿನ. ಅದು ಯಾವತ್ತು ಬರುತ್ತೆ, ಯಾರ ಮೂಲಕ ಬರುತ್ತೆ, ಹೆಂಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಬರುತ್ತೆ ಅಷ್ಟೇ. ಅಲ್ಲ ನನ್ನ ಈಗ ಪರ್ಸನಲ್ ಒಪಿನಿಯನ್ ಇಂಡಸ್ಟ್ರಿಯಲ್ಲಿ ಅಂತಂದರೆ ಒಂದು ಸಣ್ಣ ಕತೆ ಓದಿದ್ದೆ ನಾನು. ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಗುರುರಾಜ್ ಕರ್ಜ್ಗೆ ಅವ್ರದ್ದು ಒಂದು ಮನೆ, ಅದರಲ್ಲಿ ಏನಂತಂದರೆ ಗಂಡ ಹೆಂಡತಿ ಪ್ರವಾಸ ಮಾಡ್ತಿರ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಕೋಳಿ ಸಾಕಿರ್ತಾರೆ, ಒಂದು ಕುರಿ ಸಾಕಿರ್ತಾರೆ, ಮತ್ತು ಒಂದು ಹಸು ಸಾಕಿರ್ತಾರೆ. ಈ ಮನೇಲಿ ರಾತ್ರಿ ಏನಾಗೋಗ್ಬಿಡುತ್ತೆ, ಕೋಳಿ ತುಂಬ ಕೂಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮನೆ ಯಜಮಾನ ಏನು ಹೇಳ್ತಾರೆ, ಹೆಂಡ್ತಿಗೆ ಹೇಳ್ತಾರೆ, ಅದು ಯಾಕೋ ಕೋಳಿ ಬಡ್ಕೊಂತ ಇದೆ, ಹೋಗಿ ಅದೇನು ನೋಡು, ಬೆಕ್ಕಿಗೆ ಬಂದಿರಬೇಕು ಅಂತ. ಅವಳು ಎದ್ದು ಬರ್ತಾಳೆ. ಎದ್ದು ಬಂದು ದೀಪ ಕರೆಂಟ್ ಇರಲ್ಲ, ಸೀಮೆಣ್ಣೆ ಬುಡ್ಡಿ ಹಿಡ್ಕೊಂಡು ಬರ್ತಾಳೆ. ಬಂದರೆ ಹಾವು ಕಚ್ಚಿಬಿಡುತ್ತೆ ಅವಳಿಗೆ. ಹಾವು ಕಚ್ಚಿದ ತಕ್ಷಣ ಅವಳು ಬಾಯಿ ಹೊಡ್ಕೊಂತಾಳೆ. ಗಂಡ ಎದ್ದು ಓಡಿ ಬರ್ತಾನೆ. ಓಡಿ ಬಂದ್ಬಿಟ್ಟು ಅಯ್ಯೋ ಹಾವು ಕಚ್ಚಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಪಂಡಿತರ ಹತ್ರ ಕರ್ಕೊಂಡು ಹೋದ್ರೆ, ಪಂಡಿತನ ಕರ್ಕೊಂಡು ಹೋದ ತಕ್ಷಣ ಪಂಡಿತ ಹೇಳ್ತಾರೆ, ನೋಡು ಆ ಕೋಳಿ ಇದೆಯಲ್ಲ ಅದನ್ನು ಇದನ್ನು ಮಾಡಬೇಕೇನೋ, ನಾಟಿ ವೈದ್ಯಕ್ಕೆ ಕೋಳಿ ಬೇಕು, ಅದನ್ನು ಕೊಯ್ದು ಬಿಡು ಅಂತ ಹೇಳ್ತೀನಿ. ಕೋಳಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಕುರಿ ಹತ್ರ ಮತ್ತು ಹಸು ಹತ್ರ ಬಡ್ಕೊಳ್ಳುತ್ತೆ ಅದು. ಇಲ್ಲಪ್ಪ ನನ್ನ ಕೊಯ್ದು ಬಿಡ್ತಾರೆ, ದಯವಿಟ್ಟು ನೀವು ಸಹಾಯ ಮಾಡಿ ನೀವಿಬ್ಬರು ಅಂತ. ಅವಾಗ ಹಸು ಹೇಳುತ್ತೆ, ನನಗೇನಿಲ್ಲಪ್ಪ, ನಿನ್ನ ತಾನೆ, ನಿನ್ನಿಷ್ಟ, ನಾನೇನು ಹೇಳಲಿ. ಕುರಿನೂ ಹಂಗೆ ಹೇಳುತ್ತೆ. ಈಗ ಏನಾಯಿತು, ಕೋಳಿನ ಒಂದು ಕೊಯ್ದು ಅದು ಕತೆ ಮುಗೀತು. ನೆಕ್ಸ್ಟ್ ವಾಪಸ್ಸು ಹಸು ಹತ್ರ ಅವಳನ್ನ ಇನ್ನೇನು ಮಾಡ್ತಾನೆ, ಅಲ್ಲಿ ನಾಟಿ ವೈದ್ಯರ ಹತ್ರ ಆಗಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾರೆ ಡಾಕ್ಟ್ರು, ದುಡ್ಡು ಬೇಕಪ್ಪ ಅಂತ. ಅವ್ನು ಬಡವ. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಹಸು ಏನೋ ಮಾಡ್ಬೇಕಲ್ಲ, ಹಸು ಮಾರೋದಕ್ಕೆ ಅಂತ ಕಡ್ಗನ ಕರ್ಕೊಂಬರ್ತಾನೆ. ಕಡ್ಗನ ಕರ್ಕೊಂಬಂದಾಗ ಅವಾಗ ಹಸುನ ಬುಡಕ್ಕೆ ಬಂತಲ್ಲ, ಹಸು ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನನ್ನನ್ನು ಏನೋ ಮಾಡಿಬಿಡ್ತಾರೆ, ನೀನು ಏನು ಮಾಡಿ ನೀನು ಸಪೋರ್ಟ್ ಮಾಡೋತ್ತ ಕುರಿನ ಕೇಳುತ್ತೆ ಹಸು. ಆಗ ಕುರಿ ಏನು ಹೇಳುತ್ತೆ, ಇಲ್ಲಪ್ಪ ನಾನೇನು ಮಾಡೋಕ್ಕಾಗುತ್ತೆ, ನೀನೇನೋ ಮಾಡ್ಕೋ ಅಂತ ಕುರಿ ಹಸುಗೆ ಹೇಳುತ್ತೆ. ಕಡೆಗೆ ಹಸುನ ಕಡ್ಗನಿಗೆ ಕೊಡ್ತಾರೆ. ಹಸುನ ಕಡ್ಗ ತೊಗೊಂಡು ಹೊರಟೋಗ್ತಾರೆ. ಈಗ ಹಸು ಕತೆ ಮುಗೀತು. ನೆಕ್ಸ್ಟು ಆಸ್ಪತ್ರೆಯಲ್ಲಿ ಅವಳು ಅದು ಏನು ಚಿಕಿತ್ಸೆ ಫಲಕಾರಿ ಆಗುತ್ತೆ, ಅವಳು ಸತ್ತೋಗ್ತಾಳೆ. ಹೆಂಡತಿ ಸತ್ತೋದ್ಮೇಲೆ ಈಗ ಕುರಿ ಬುಡಕ್ಕೆ ಬಂತು. ಯಾಕಂದರೆ ತಿಥಿಗೆ ಕುರಿನ ಕೊಯ್ತಾರೆ. ಸೊ ಇಂಡಸ್ಟ್ರಿಯಲ್ಲಿ ಪ್ರತಿ ವಾರ ನಂತರದವರು ರೋದನೆ ಪಡೋರು ಪಡ್ತಾನೆ ಇರ್ತಾರೆ, ಖುಷಿ ಪಡೋರು ಪಡ್ತಾನೆ ಇರ್ತಾರೆ. ಯಾವತ್ತೊಂದಿನ ಕೋಳಿ ಸಂಟನ, ಕುರಿ ಸಂಟನ, ಹಸು ಅರ್ಥ ಮಾಡ್ಕೊಂತವೋ ಆವಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಇದು ನನಗೆ ಅಲ್ಲಲ್ಲ, ಇದು ನನಗೆ ಪರ್ಸನಲಿ ಅನಿಸಿದ್ದ ಒಪಿನಿಯನ್ ಇದು ಅಷ್ಟೇ. ಹಾಂ ಹಾಂ ಆ ಥರ ಏನು ಯಾರು ಅಪ್ರೋಚ್ ಮಾಡಿಲ್ಲ. ಅದು ಏನಾಗುತ್ತೆ ಅಂತಂದರೆ, ಬೆಂಕಿ ಬಿದ್ದರೆ ನಾನು ಒಂದೇ ನಿಮಿಷದಲ್ಲಿ ಫಿನಿಶ್ ಮಾಡ್ತೀನಿ. ಬೆಂಕಿ ಬಿದ್ದಾಗಲೂ ಕೂಡ ಮೈ ಜಳ ಕಾಯಿಸ್ಕೊಂಡು ತುಂಬ ಜನ ಇರ್ತಾರೆ. ಈಗ ಏನಾಗುತ್ತೆ ಅಂತಂದರೆ, ಈಗ ಸಿನಿಮಾ ಸಕ್ಸಸ್ ಆಫ್ ಫೇಲ್ಯೂರ್ ಆಗಿ ಸೆಕೆಂಡ್ರಿ ವಿಚಾರ. ಆಕ್ರೋಶ ಏನಿಲ್ಲ ಅಂದರೆ ಆಕ್ರೋಶ ಅಂತಲ್ಲ ಸರ್, ನಮ್ಮ ಪರ್ಸನಲ್ ಅವಕಾಶ ಇಲ್ಲ. ಈಗ ನಮ್ಗೆ ಅವಕಾಶ ಅಂದರೆ ಈ ಟೀಮಲ್ಲಿ ಇರೋರು ಮಾಡೋಣ ಸಿನಿಮಾ ಅಂತ ಹೇಳಿದ್ದಾರೆ, ಮತ್ತೆ ಮಾಡ್ತೀವಿ ಸಿನಿಮಾ. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ನಾವು ತುಂಬ ಏನೋ 10 ಕೋಟಿ 20 ಕೋಟಿ ಆಗಿ ಸಿನಿಮಾ ಮಾಡೋದಲ್ಲ. ಇರೋದು ನಮ್ಮ ಲಿಮಿಟೇಷನಲ್ಲಿ ನಾವು ಅದು ಒಂದು ದುಡ್ಡು ಜೋಡಿಸ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಸಿನಿಮಾ ಮಾಡಿದ್ದೀವಿ ಅಂತ ಬಂದಾಗ, ಈಗ ಅವರು ನಮ್ಮ ಕುಮಾರ್ ಸರ್ ಹೇಳಿದರು, ನಾನು ಬೆನ್ಸ್ ಕಾರ್ ತಗೊಳ್ಳೋದಕ್ಕೋ ಇಲ್ಲ ಇನ್ನೇನೋ ಮಾಡೋದಕ್ಕೋ ಅಲ್ಲ ಸಿನಿಮಾ ಬಂದು ಒಂದು ಆತ್ಮತೃಪ್ತಿಗೆ ನಾನು ಸಿನಿಮಾ ಮಾಡಿದ್ದೀನಿ, ಸರಿಯಾಗಿರೋ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ಈಗ ಹಂಗೆ ಆತ್ಮತೃಪ್ತಿಗೆ ನಾವು ಕೆಲಸ ಮಾಡಿದ್ದೀವಿ, ಆತ್ಮತೃಪ್ತಿಗೆ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಆತ್ಮತೃಪ್ತಿ ಇಲ್ಲಿದೆ ಅಂತ ನಮ್ಗೆ ಗೊತ್ತಾದಾಗ ಯಾವ ಕೆಲಸ ನಮಗೆ ಸಂತೋಷ ಕೊಡುತ್ತೋ, ಸಂತಕ್ಕೆ ಯಾರು ಏನು ಮಾಡಲ್ಲ, ಎಲ್ಲ ಸಂತೋಷಕ್ಕೆ ಮಾಡೋದು. ಸೊ ಸಂತೋಷ ನಮ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಹಾಂ ಹೌದು, ನೋಡೋರಿಗೆಲ್ಲ ಆಗಿದೆ ಸರ್, ನೋಡಿರೋ ಅಂಥವ್ರಿಗೆ ಆಗಿದೆ. ಬಟ್ ಥಿಯೇಟ್ರಿಗೆ ಜನ ಇನ್ನೂ ಬರೋದಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ.
ಹೀರೋಯಿನ್ ಏನಿದ್ದಾರೆ ಇಂಡಸ್ಟ್ರಿ ಹೊಸಬ್ರು, ಹಂಗಾಗ್ಬಿಟ್ಟು ಅವ್ರ ಕಾಂಟ್ಯಾಕ್ಟು ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಆಫರ್ ಬಂದಿರೋದು, ನನಗೆ ಗೊತ್ತು. ಯಾಕೆ ಅಂತಂದರೆ ನನ್ನ ಹತ್ರನೇ ಏನಿಲ್ಲ ಅಂದರೆ ಒಂದು 5 ರಿಂದ 6 ಜನ ಹೀರೋಯಿನ್ ನಂಬರ್ ಇಸ್ಕೊಂಡಿದ್ದಾರೆ, ಒಂದು 8 ರಿಂದ 10 ಜನ ಡೈರೆಕ್ಟರ್ ನಂಬರ್ ಇಸ್ಕೊಂಡಿದ್ದಾರೆ. ಅಲ್ಲ, ಕಾಲ್ ಮಾಡ್ತಾರೆ ಅವರೇನೆ. ನಾವು ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ನಾವು ಸರ್ಪ್ರೈಸ್ ಬಂದರೆ ಇನ್ನೂ ಖುಷಿ ಅಲ್ವಾ? ಹಾಂ, ಈಗ ಹೆಂಗೆ ಮಾಡಿದ್ರು ಕೂಡ ಅದಕ್ಕೆ ನಾವು ಫೋನ್ ನಂಬರ್ ಕೊಟ್ಟ ಮೇಲೂ ಕೂಡ ಅವ್ರನ್ನ ಫೋನ್ ಮಾಡಿ ಕನೆಕ್ಟ್ ಮಾಡಿ ಕತೆ ಮಾಡಿ ಅದು ನಾನು ಯಾಕೆ ಅಂತಂದ್ರೆ ಈಗ ನಾನು ಫೋನ್ ಮಾಡಿ ನಂಬರ್ ಕೊಟ್ಟಿದ್ದೀನಿ ಕಾಲ್ ಬರುತ್ತೆ ಅನ್ನೋದಕ್ಕಿಂತ ಅವರಿಗೆ ಒಂದು ಸರ್ಪ್ರೈಸ್ ಕಾಲ್ ಬಂದ್ರೆ ಅವ್ರಿಗೆ ಇನ್ನೊಂದು ಚೂರು ಖುಷಿ ಆಗುತ್ತೆ, ಇನ್ನೊಂದು ಚೂರು ಏನೋ ಸ್ಫೂರ್ತಿ ಸಿಗುತ್ತೆ ಅನ್ನೋ